ಜಟಕ ಬಂಡಿ. ಏನ್ ನಿಮ್ ಲೆಕ್ಕದಲ್ಲಿ ಆಗಿದ್ದೇನು? ನನ್ನ ಲೆಕ್ಕದಲ್ಲಿ ಒಂದು ಹಾವಿನ ಆತ್ಮ ಇತ್ತು, ಅದರಿಂದ ಇವನಿಗೆ ಇದ್ರ ತೊಂದರೆ ಆಗ್ತಾ ಇತ್ತು. ಅದು ಕೂಡ ಹಿಂದಿನ ಜನ್ಮಕ್ಕೆ ಕನೆಕ್ಟ್ ಆಗಿದ್ದು ಅಂತ ಅದರಿಂದ ಬಂದಿರತಕ್ಕಂತ ಒಂದು ಇಂಟ್ರಪ್ಷನ್ ಇದೆ. ಹೇಳಿ. ಇದು ಹಿಂದಿನ ಜನ್ಮದಲ್ಲೇ ಸರ್ಪ ಆಗಿದ್ದ ಅನ್ನೋದು ಇಲ್ಲಿ ಬರ್ಲಿಲ್ಲ, ಬರೋದು ಇಲ್ಲ. ಅವನು ಮಾನವನಾಗಬೇಕಾದ್ರೆ ಸಾಕಷ್ಟು ಸ್ಟೆಪ್ಗಳನ್ನ ದಾಟಿ ಬರ್ತಾನೆ. ಇದು ಶಾಸ್ತ್ರನೂ ಹೌದು. ಇದು ಎಲ್ಲೋ ಡಾರ್ವಿನ್ ಇವರು ಎಲ್ಲ ಒಂದಾಗ್ಬಿಡ್ತಾರಲ್ವಾ ಆ ವಿಚಾರದಲ್ಲಿ. ದಶಾವತಾರ ಡಾರ್ವಿನ್ ಎಲ್ಲ ಸೇಮ್ ತಾನೆ, ಅದೇನ ತಾನೆ ಹೇಳೋದು. ಹಾಗಲ್ಲ, ಎಷ್ಟೋ ಜನ್ಮದ ಬಾಕಿ ಈಗ ಬಂದು ಸೇರ್ಕೊಂಡಿರ್ಬೋದು. ಅಂದ್ರೆ ಇವ್ರು ಹೇಳೋವಾಗ ಏನ್ ಹೇಳಿದ್ರು, ಕಳೆದ ಜನ್ಮದಲ್ಲ ಯಾವ್ದೋ ಜನ್ಮದಲ್ಲಿ ಬ್ಯಾಲೆನ್ಸ್ ಇತ್ತು, ಆ ಆತ್ಮ ಇವನು ಹುಡುಕ್ತಾ ಇತ್ತು, ಇವ್ರನ್ನ ಅದಕ್ಕೆ ಸಿಕ್ಕದ ಅದಕ್ಕೆ ಈಗ ಏನಾಗಿದೆ ನಿಮ್ ಲೆಕ್ಕದಲ್ಲಿ ಹೋಯ್ತು ಅಂತ ಹೋಯ್ತು. He'll be all right from today? 100%. ಹೇಳು ಮರಿ, ನಿಂಗೇನಾರ ಏನ್ ಡಾಕ್ಟರ್ ಆಶಾ? ಈ ಸಂಜೆ ಕೂಡ ಅವ್ರು ನೋಡಿದ್ರು, ಅವ್ರು ಟ್ರಾನ್ಸ್ಗೆ ಹೋಗಿದ್ದು. ಜೊತೆಗೆ ಕರ್ಕೊಂಡಿದ್ದ ವ್ಯಕ್ತಿ ಹಿ ವಾಸ್ ಆಫ್ ಎಂಗೇಜ್ ಅಂಡ್ ಈಸಿಲಿ ಸಜೆಸ್ಟಿಬಲ್. ದೊಡ್ಡವ್ರನ್ನ ಕೂಡ ಕರ್ಕೊಳ್ಳಿಲ್ಲ ಅವರು. ಈಸಿಲಿ ಸಜೆಸ್ಟಿಬಲ್ ಪರ್ಸನ್ನ ಕರ್ಕೊಂಡು, ಜೊತೆಗೆ ಇವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರ್ ಬಗ್ಗೆನೇ ಕರೆದಿದ್ದು. ಪ್ರತಿಯೊಂದು ವಿಷಯ ಅವ್ರು ಏನ್ ಹೇಳಿದ್ರು ಅವ್ರಿಗೆಲ್ಲ ಇವ್ರ ಮುಂಚೆನೆ ಹೇಳಿದ್ರು, ಗೊತ್ತಿತ್ತು. ಇವರೆಲ್ಲ ಅದನ್ನ ನೋಡಿರೋದ್ರಿಂದ ಈಗ ಹಾವು ಬಿಟ್ಟೋಯ್ತಪ್ಪ ಅನ್ನೋದು ಡೀಪಾಗಿ ಅವ್ರಿಗೆ ರೂಟ್ ಆಗಿ, ಹಿ ಮೇ ನಾಟ್ ಟೇಕ್ ಅಪ್ ದಿ ಐಡೆಂಟಿಟಿ ಆಫ್ ಸ್ನೇಕ್ ತರ ಆಗದೆ ಇರ್ಬೋದು. ಬಟ್ ನನ್ನ ಪ್ರಕಾರ ಅವ್ರ ಆ ಬಾಧೆ ಇರೋ ತನಕನೂ ಅವರು ಹಿ ವಿಲ್ ಟೇಕ್ ಅಪ್ ಡಿಫ್ರೆಂಟ್ ಐಡೆಂಟಿಟೀಸ್ ಅಂಡ್ ಹಿ ಮೇ ಸಫರ್. ಈಗ ನಡೆದಿದ್ದು ಸತ್ಯ, ಆತ್ಮ ತೆಗೆದಿದ್ದು ಹೌದು, ಆತ್ಮ ಹೋಗಿದ್ದು ಹೌದು. ಇವಾಗ ಅವನಿಗೆ ಆತ್ಮದಿಂದ ಆಗ್ತಿದ್ದ ತೊಂದರೆ ಹೋಯ್ತು, ಜಾತಕದಲ್ಲಿರೋ ದೋಷ ಇದ್ದೇ ಇದೆ. ಆ ದೋಷ ಅವ್ರು ನಿವಾರಣೆ ಮಾಡ್ಕೊಂಡಾಗ ಪೂರ್ಣ ಆಗತ್ತೆ. ಇವಾಗ 60% ಏನ್ ಸಫರ್ ಮಾಡ್ತಾ ಇದ್ದ ಅದಿರೋದಿಲ್ಲ. ಸಂಪೂರ್ಣ ಗುಣ ಆಗಿದೆಯೋ ಅಥವಾ ಇದೇ 60% 70% ಸೆಕೆಂಡ್ ಅಲ್ಲಿ ಸಂಪೂರ್ಣವಾಗಿ ಹೋಯ್ತು ಅಂತ ನಾನು ಹೇಳಲ್ಲ. ಯಾಕೆ ಅಂದ್ರೆ 7 ವರ್ಷದಿಂದ ಅದರ ಸ್ವಭಾವ ಈ ದೇಹಕ್ಕೆ ಒಡಗೂಡ್ ಹೋಗಿದೆ. ಅದು ನಿಧಾನವಾಗಿ ಹೋಗ್ಬೇಕೇ ಹೊರತು ಹಿಂಗೆ ಯಾವುದು ವರ್ಕ್ ಆಗಲ್ಲ ಭೂಮಿ ಮೇಲೆ. ಆದ್ರೆ ಅವ್ರ ತೊಂದರೆ ಇರೋಲ್ಲ ಇನ್ನ. ಬಟ್ ಅದರಿಂದ ಆಗ್ತಾ ಒಳಗಡೆ ಏನು ಪ್ರವೋಕ್ ಮಾಡ್ತಿತ್ತಲ್ಲ, ಹೊರಗಡೆ ಹೋಗೋಣ, ಎಲ್ಲೋ ಹೋಗೋಣ, ಅಲ್ಲಿ ಹೋಗೋಣ, ಓದ್ಲಿಕ್ಕೆ ಆಸಕ್ತಿ ಇಲ್ಲದೆ ಇರೋದು, ಅವೆಲ್ಲ ಸಹಜವಾಗಿ ಈ ದಿನದಿಂದನೇ ಕಡಿಮೆ ಆಗ್ತಾ ಬರುತ್ತೆ. ಅರೌಂಡ್ 15-20 ಡೇಸಲ್ಲಿ ಹಿ ವಿಲ್ ಕಮ್ ಬ್ಯಾಕ್ ಟು ಎ ನಾರ್ಮಲ್ ಪರ್ಸನ್. 15 ದಿವಸದ ಆಟಿಟ್ಯೂಡ್ ನೋಡಿ ಆಮೇಲೆ ಸೆಕೆಂಡ್ ನಾನು ತಗೊಳ್ಳೇಬೇಕು. ಆಫ್ಟರ್ 15 ಡೇಸ್ ನಾನು ಸೆಕೆಂಡ್ ಸೆಷನ್ ತಗೊಳ್ತೀನಿ. ಈತನಿಂದ ಟ್ರಾನ್ಸಿಗೆ ಹಾಕಿ ಮತ್ತೆ ಈತನಿಂದಾನೇ ಅದನ್ನೆಲ್ಲ ಚೆಕ್ ಮಾಡ್ತೀನಿ. ಬೇರೆ ಯಾಕೆ ಟ್ರಾನ್ಸಿಗೆ ತಗೊಳಕಾಗಿಲ್ಲ? ಇವನ್ ಟ್ರಾನ್ಸ್ ಅಲ್ಲಿ ಇದ್ರಲ್ಲ, he was very much in trance. But he was not talking to you. No, because of that soul, ನಾವೇನ್ ಕರಿತೀವಿ ಸೋಲ್, ಆ ಆತ್ಮ, ಅದು ಅಲೋ ಮಾಡ್ತಾ ಇರಲಿಲ್ಲ. ನಿಮ್ ಲೆಕ್ಕದಲ್ಲಿ ಏನು ಯಾತಕ್ಕೆ ಅವ್ರು ಮಾತಾಡ್ಲಿಲ್ಲ? ಅವ್ರು ನನ್ನ ವಿಡಿಯೋದಲ್ಲಿ ನೋಡಿದ ಪ್ರಕಾರನೂ ಅವ್ರೇನು ಯಾವಾಗ್ಲೂ ಏನು ಮಾತಾಡೋ ಸ್ಥಿತಿಗೆ ಹೋಗಿಲ್ಲ. ಬರೀ ಆ ಸೌಂಡ್ಸ್ ಮಾಡ್ತಾರೆ, ಡೀಪ್ ರೆಸ್ಪಿರೇಷನ್ ಮಾಡ್ತಾರೆ, ಅಷ್ಟೇ ಇರ್ತಾ ಇತ್ತು. ಈಗನು ಆ ಥರ ಡಿಸೋಸಿಯೇಟ್ ಆಗಿದ್ರೆ ಅಷ್ಟೇನೆ. ಅವ್ರು ಮಾತಾಡಲ್ವಲ್ಲ. ಅದೇ ಎಲ್ಲ ಕೆಲವೊಂದು ಆತ್ಮಗಳು ಬಹಳಷ್ಟು ಹಳೆಯದಾದಾಗ ಆ ದೇಹವನ್ನು ಸಂಪೂರ್ಣವಾಗಿ ಕಂಟ್ರೋಲಿಗೆ ತಗೊಂಡಿರುತ್ತೆ. ಅದು ಇಷ್ಟಪಟ್ಟರೆ ಮಾತ್ರ ಈತ ಮಾತಾಡ್ಲಿಕ್ಕೆ ಸಾಧ್ಯ. ಅದು ಇಷ್ಟಪಡ್ಲಿಲ್ಲ, ಇವನು ಮಾತಾಡ್ಲಿಲ್ಲ. ಪ್ರೀತಿಯ ವೀಕ್ಷಕರೇ, ಈ ಹಿಂದೆ ನಮ್ಮಲ್ಲಿ ಸೋಲ್ ಹೀಲಿಂಗ್ ಮಾಡ್ತೀನಿ, ಆತ್ಮಗಳೊಂದಿಗೆ ಮಾತನಾಡ್ತೀನಿ, ಕಾಯಿಲೆಯನ್ನ ವಾಸಿ ಮಾಡ್ತೀನಿ, ಅವ್ರಿಗಾಗ್ತಾ ಇರುವ ಬಾಧೆಯನ್ನ ನಾನು ಗುಣಪಡಿಸ್ತೀನಿ ಅಂತ ಪ್ರತಿಪಾದಿಸಿಕೊಂಡು ಬಂದಂತಹ ವ್ಯಕ್ತಿ ಒಬ್ಬರು ಮತ್ತೊಮ್ಮೆ ಇವತ್ತಿನ ಬದುಕು ಜಟಕಾ ಮಂಡಿಗೆ ಬಂದಿದ್ದಾರೆ. ವ್ಯಕ್ತಿಗಳನ್ನ ಮಾತಾಡಿಸ್ತಾ ನಿಜವಾಗ್ಲೂ ಅವರು ಪ್ರತಿಪಾದಿಸುವಂತಹ ವಿಚಾರ ಸರಿ ಏನೋ ಅಂತ ನಾವು ನಂಬುವಷ್ಟು ಸತ್ಯದ ಹಾಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ನಾವು ಹೆಚ್ಚು ಪರಿಶೀಲನೆ ಮಾಡಿ ನೋಡಿದಾಗ ಇದೀಗ ಸಂಜಯ್ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವನ ಆತ್ಮವನ್ನ ಮತ್ತೊಂದು ವ್ಯಕ್ತಿಯ ಮೇಲೆ ತರಿಸ್ತೀನಿ, ಅದು ಅವನ ಸಂಬಂಧಿಯಾಗಿರ್ಬೇಕು ಅಂತ ಹೇಳಿ ಕರೆಸಿದ್ರು. ಈಗ ಮಾತನಾಡಿದ ಹುಡುಗ ಸಂಜಯ್ ಸಂಬಂಧಿ ಹೌದೋ ಅಲ್ವೋ ನಮಗೆ ಗೊತ್ತಿಲ್ಲ, ಆದರೆ ಸೋಲ್ ಹೀಲರ್ನ ಸಂಬಂಧಿ ಹೌದು. ಇದನ್ನ ಹೇಗೆ ನಾನು ಹೇಳ್ತಾ ಇದ್ದೀನಿ ಅನ್ನೋದನ್ನ ಇದೀಗ ಬರುವಂತಹ ಚಿತ್ರಿಕೆಗಳನ್ನ ನೋಡಿ ನೀವು ತಿಳ್ಕೋಬಹುದು. ಯಶಸ್ವಿನಿ ಈ ಜನ್ಮದಲ್ಲಿ
ಈ ದೇಹ ಈ ರೀತಿಯಾಗಿ ಇರೋದಕ್ಕೆ ಅದರ ಮೂಲ ಕಾರಣ ಏನು ನೋಡು. ನೀನು ಸೂಕ್ತ ಮನಸ್ಸಲ್ಲಿ ಹೋಗಿ ನಿಂತ್ಕೊಂಡೆ ಸನ್. ಈ ಮಗುವಿನ ತಂದೆಯಿಂದ ಸತ್ತಿರ್ತಕ್ಕಂಥ ಹಾವಿನ ಆತ್ಮ ಎಲ್ಲಿದ್ರು ಈ ದೇಹ ಬಂದು ಸೇರ್ಕೊಂಡು ಸನ್ನಿ ಬಾಕಂತ ಬಾಬಿ ಬಾರಜ ಬನ್ನಿ ಬೇಗ. ಅವರು ಎಲ್ಲೆಲ್ಲಿ ಇಂತಹ ಸಂಮೋಹಿನಿ ವಿದ್ಯೆಯನ್ನ ಮಾಡ್ತೀನಿ ಅಂತ ಪ್ರತಿಪಾದಿಸ್ತಾರೋ ಅಲ್ಲೆಲ್ಲ ಇದೇ ಹುಡುಗ ಹೋಗಿ ಆತ್ಮಗಳನ್ನ ಈಚೆ ತಂದು ಮಾತನಾಡಿಸ್ತಾನೆ. ಇಷ್ಟೆಲ್ಲ ಆದ ಮೇಲೆಯೂ ಇಂತಹ ವ್ಯಕ್ತಿಗಳನ್ನ ನಂಬಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನೀವು ನಂಬಬಹುದು. ಪ್ರೀತಿಯ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ಮುಗಿಸುವಂತಹ ಸಮಯ ಬಂದಿದೆ. ಸಂಜಯ್ ಒಂದು ಮಾನಸಿಕ ತೊಂದರೆಯಿಂದ ಬಳಲ್ತಾ ಇದ್ದಾರೆ. ಆ ತೊಂದರೆಗೆ ನಾನಾ ರೀತಿಯ ಪರಿಹಾರಗಳನ್ನ ಸೂಚಿಸುವುದು ನಮ್ಮ ಧರ್ಮ. ಬದುಕು ಜಟಕಾ ಬಂಡಿಯ ವೇದಿಕೆ ಮಾಡ್ತಾ ಇರುವಂತಹ ಕೆಲಸ. ನನಗನ್ಸೋದು ಸಂಜೆಗೆ ಡಾಕ್ಟರಿಂದ ಆಗುವಂತಹ ಸಹಾಯವೇ ದೀರ್ಘಕಾಲದಲ್ಲಿ ಮುಂದಿನ ಭವಿಷ್ಯದಲ್ಲಿ ಅವರ ಕೈಯನ್ನ ಹಿಡಿಯುತ್ತೆ, ಜೊತೆಗೆ ಅವರಿಗೆ ದಾರಿದೀಪವಾಗಿರುತ್ತೆ ಅಂತ ನನಗನ್ಸುತ್ತೆ. ಇನ್ನು ಮಿಕ್ಕಿದ್ದು ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಕುದುರೆಯನ್ನ ನೀರ್ವರೆಗೂ ಕರ್ಕೊಂಡು ಬರಬಹುದು. ಕುಡಿ ಅಂತ ನಾನ್ ಬಲವಂತ ಮಾಡೋಕ್ಕಾಗಲ್ಲ. ನೀರನ್ನು ತೋರಿಸಿದ್ದೀನಿ, ಕುಡಿಯಿರಿ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ನಮಸ್ಕಾರ. ಜಟಕಾ